ಕೃಷ್ಣಾವತಾರದ ಕಥೆಗೆ ಎಲ್ಲರಿಗೂ ಸ್ವಾಗತ, ಎಲ್ಲರಿಗೂ ನಮಸ್ಕಾರ. ಪ್ರಾಸ್ತಾವಿಕವಾಗಿ ಈ ಯಾದವರು ಮತ್ತು ಕೌರವರ ಒಂದು ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೆ. ಯುಧಿಷ್ಠಿರನಿಗೆ ರಾಜ್ಯಾಭಿಷೇಕ ಆಗುತ್ತೆ, ಅಂದರೆ ಯುವ ರಾಜ್ಯಾಭಿಷೇಕ ಆಗುತ್ತೆ. ಆಮೇಲೆ ಪಾಂಡವರಲ್ಲಿ ಎರಡನೇವನಾದ ಭೀಮ ಮಧುರೆಗೆ ಗದಾವಿದ್ಯೆಯನ್ನು ಕಲೀಲಿಕ್ಕೆ ಅಂತ ಹೋಗ್ತಾನೆ, ಬಲರಾಮನ ಹತ್ರ ಕಲೀಲಿಕ್ಕೆ ಅಂತ. ಜರಾಸಂಧ ತಮ್ಮನ್ನು ನಾಶ ಮಾಡ್ತಾನೆ ಅಂತ ಅಂಜಿಕೊಂಡು ಯಾದವರು ಸೌರಾಷ್ಟ್ರಕ್ಕೆ ಗುಳೆ ಹೋಗೋಕ್ಕೆ ಮುಂಚೆ ಆದ ಕತೆ ಇದು. ಇನ್ನು ಈಗ ಮುಖ್ಯ ಕತೆಗೆ ಬರೋಣ. ಗಂಗಾ ನದಿಯ ದಕ್ಷಿಣ ಭಾಗದಲ್ಲಿ ಇದ್ದಿದ್ದು ಪಾಂಚಾಲರ ದೇಶ. ಕುರುಗಳ ನಂತರ ಆರ್ಯವಂಶಗಳಲ್ಲೆಲ್ಲ ಪಾಂಚಾಲರೇ ಬಲಿಷ್ಠರಾಗಿರ್ತಾರೆ. ಅವರ ರಾಜಧಾನಿ ಕಾಂಪಿಲ್ಯ ಅಂದ್ಬಿಟ್ಟು. ಇವರಿಗೆ ದೊರೆಯಾಗಿದ್ದನು ಯಜ್ಞಸೇನ ದೃಪದ ಅಂತ ಹೇಳಿಬಿಟ್ಟು. ಇವನು ಬಹಳ ತಪೋನಿಷ್ಠ ಆಗಿರ್ತಾನೆ. ಕ್ಷಮೆ ಅನ್ನೋದು ಮಾತ್ರ ಅವನಲ್ಲಿ ಇರೋದಿಲ್ಲ. ತನಗೆ ಆದ ಒಂದು ಅವಮಾನ ಅವನನ್ನು ಸದಾ ಕೊರಿತಾ ಇರುತ್ತೆ. ಆ ಸೇಡನ್ನು ತೀರಿಸ್ಕೊಳ್ಳೋದು ಅವನ ಜೀವನದ ಏಕೈಕ ಲಕ್ಷ್ಯವಾಗಿ ಇರುತ್ತೆ. ಅವನ ಕಥೆ ಏನು ಅಂದರೆ, ಅವನು ತಾರುಣ್ಯದಲ್ಲಿದ್ದಾಗ ತನ್ನ ಗುರುವಿನ ಆಶ್ರಮದಲ್ಲಿ ಅಧ್ಯಯನ ಮಾಡ್ತಿದ್ದಾಗ ಅವನಿಗೆ ಒಬ್ಬ ಆಪ್ತ ಸ್ನೇಹಿತ ಗೌತಮ ಅನ್ನುವಂತಹ ಬ್ರಾಹ್ಮಣ ವಿದ್ವಾಂಸನ ಮಗ ದ್ರೋಣ ಅನ್ನೋನು ಗೆಳೆಯನಾಗಿರ್ತಾನೆ. ತಾರುಣ್ಯದ ಭರದಲ್ಲಿ ಹಗಲುಗನಸಲ್ಲಿ ಗೆಳೆಯರಿಬ್ಬರು ಶಪಥ ಮಾಡ್ಕೊಂಡಿರ್ತಾರೆ. ಏನಂತ ಅಂದರೆ, ಇಬ್ಬರು ಬದುಕಲ್ಲಿ ತಮ್ಮ ಪಾಲಿಗೆ ಬಂದದ್ದನ್ನು ನಿರ್ವಂಚನೆಯಿಂದ ಇಬ್ಬರು ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅಧ್ಯಯನ ಮುಗಿಯುತ್ತೆ. ಗೆಳೆಯರು ಅವರವ್ರ ಜಾಗಕ್ಕೆ ಅವರವ್ರು ಹೋಗ್ತಾರೆ. ದೃಪದ ಪ್ರವರ್ಧಮಾನನಾಗ್ತಾನೆ, ಪಾಂಚಾಲ ರಾಜ್ಯದ ರಾಜನೂ ಕೂಡ ಆಗ್ತಾನೆ. ಸರಿ, ದೃಪದ ರಾಜ ಆದಮೇಲೆ ದ್ರೋಣ ಅವನ ಹತ್ರಕ್ಕೆ ಹೋಗ್ಬಿಟ್ಟು ಶಪಥವನ್ನು ನಡೆಸ್ಕೊಡು ಅಂತ ಬಲಾತ್ಕಾರ ಮಾಡ್ತಾನೆ. ಏಕೆಂದರೆ ಅವನು ತುಂಬ ಬಡತನದಲ್ಲಿ ಬೇಯ್ತಾ ಇರ್ತಾನೆ. ಹಾಗಾಗಿ ರಾಜನ ಆಶ್ರಯ ಸಿಕ್ಕರೆ ತಾನು ಸ್ವಲ್ಪ ನಿರಾಳವಾಗಿ ಇರಬಹುದು ಅನ್ನೋ ಉದ್ದೇಶಕ್ಕೆ ಅದನ್ನು ಹೋಗಿ ಕೇಳ್ತಾನೆ. ಅಂದರೆ ಏನಾದರೂ ಸಹಾಯ ಮಾಡು ಅಂತ ಕೇಳ್ತಾನೆ. ಆದರೆ ಆ ತರುಣರಾಜನಾದಂತಹ ದೃಪದ ಏನು ಮಾಡ್ತಾನೆ, ರಾಜ್ಯವನ್ನು ಮತ್ತು ಐಶ್ವರ್ಯವನ್ನು ಹಂಚ್ಕೊಳ್ಳೋಕ್ಕೆ ಒಪ್ಕೊಳ್ಳೋದಿಲ್ಲ. ಗೆಳೆಯನನ್ನು ತಿರಸ್ಕಾರ ಮಾಡ್ತಾನೆ. ದ್ರೋಣ ಈ ಅವಮಾನವನ್ನು ಮನಸ್ಸಿಗೆ ಬಹಳ ಹಚ್ಕೊಳ್ತಾನೆ. ಅದನ್ನು ಮರೆಯೋಕ್ಕೂ ಅವನ ಕೈಲಾಗಲ್ಲ, ಕ್ಷಮಿಸೋಕ್ಕೂ ಆಗಲ್ಲ. ಆದರೆ ಈ ಸೇಡನ್ನು ಹೇಗಾದರೂ ತೀರಿಸ್ಕೊಳ್ಳಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಅವನು ಪರಶುರಾಮನ ಹತ್ರ ಹೋಗ್ಬಿಟ್ಟು ಅತ್ಯಂತ ಶ್ರದ್ಧೆಯಿಂದ ಧನುರ್ವಿದ್ಯೆಯನ್ನು ಕಲಿತಾನೆ. ಅದರಲ್ಲಿ ಪ್ರಕಾಂಡ ಪಂಡಿತನೂ ಆಗ್ತಾನೆ. ಆಮೇಲೆ ಅದೃಷ್ಟವಶಾತ್ ಅವನಿಗೂ ಕುರುವಂಶಕ್ಕೂ ಜೊತೆ ಆಗತ್ತೆ. ಕುರು ರಾಜಕುಮಾರರಿಗೆ ಮತ್ತು ಧೃತರಾಷ್ಟ್ರನ ತಮ್ಮ ಪಾಂಡವನ ಮಕ್ಕಳಿಗೆ, ಅಂದರೆ ಪಾಂಡವರಿಗೂ ಕೂಡ ಧನುರ್ವಿದ್ಯೆ ಕಲಿಸೋಕ್ಕೆ ಅಂತ ಅವನನ್ನು ನೇಮಕ ಮಾಡಿಕೊಳ್ತಾರೆ. ಅವನ ಶಿಷ್ಯರು ತಮ್ಮ ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸಿ ಅಜೇಯ ಯೋಧರು ಅಂತ ಆದಾಗ ದ್ರೋಣ ಅವರಿಂದ ಗುರುದಕ್ಷಿಣೆ ಕೇಳ್ತಾನೆ. ಏನು ಅಂದರೆ, ಅನೇಕ ವರ್ಷಗಳ ಹಿಂದೆ ದೃಪದ ನನಗೆ ಮಾಡಿದ್ದ ಅವಮಾನದ ಸೇಡನ್ನು ನೀವು ತೀರಿಸಬೇಕು ಅಂತ ಹೇಳಿಬಿಟ್ಟು. ಈ ಗುರುವಿನ ಅಪ್ಪಣೆಗೆ ಅನುಸಾರವಾಗಿ ಧನುರ್ಯುದ್ಧದಲ್ಲಿ ತುಂಬ ಉತ್ತಮ ಅನ್ನಿಸ್ಕೊಂಡಿದ್ದ ಪಾಂಡವ ಮಧ್ಯಮ ಅರ್ಜುನ ಏನು ಮಾಡ್ತಾನೆ, ಪಾಂಚಾಲರ ಮೇಲೆ ಹಠಾತ್ತಾಗಿ ದಾಳಿ ಮಾಡ್ತಾನೆ. ದೃಪದನನ್ನು ಸೆರೆ ಹಿಡಿತಾನೆ. ಈ ರಾಜನನ್ನು ಬ್ರಾಹ್ಮಣ ಯೋಧ ಆದ ದ್ರೋಣಾಚಾರ್ಯರ ಮುಂದೆ ತಂದು ನಿಂತಾಗ ಅವನು ಸೇಡು ತೀರಿಸ್ಕೊಂಡು ತನ್ನ ಮಂಚದ ಕಾಲಿಗೆ ಅವನನ್ನು ಕಟ್ಟಿಸ್ಕೊಂಡು ತನ್ನ ಸೇಡನ್ನು ತೀರಿಸ್ಕೊಳ್ತಾನೆ. ಆಗ ಈ ದೃಪದ ಏನು ಮಾಡ್ತಾನೆ, ಕ್ಷಮೆ ಬೇಡಿಕೊಂಡು ಗಂಗೆಯ ಉತ್ತರದ ಅವನ ದೇಶದ ಸ್ವಲ್ಪ ಭಾಗವನ್ನು ಬಿಟ್ಟುಕೊಡೋಕ್ಕೆ ಒಪ್ಕೊತಾನೆ. ದ್ರೋಣ ಹೇಳಿದ ಮಾತುಗೆ ದೃಪದ ಒಪ್ಪಲೇಬೇಕು, ಇಲ್ಲಾಂದರೆ ಅವನಿಗೆ ಬಿಡುಗಡೆನೇ ಇಲ್ಲ. ಹಾಗಾಗಿ ಅವನು ಒಪ್ಕೊತಾನೆ. ಆದರೆ ಈ ಅವಮಾನದ ಭಾರ ಅವನಿಗೆ ತುಂಬ ಹೆಚ್ಚು ಅನ್ನಿಸ್ತಾ ಇರುತ್ತೆ. ದ್ರೋಣನನ್ನಾಗಲಿ ಅವನ ಶಿಷ್ಯ ಅರ್ಜುನನನ್ನಾಗಲಿ ಅವನಿಗೆ ಕ್ಷಮಿಸೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಈ ಕಹಿಯಾದ ನೆನಪಿಂದ ಅವನ ಇಡೀ ಬಾಳನೆ ವಿಷಮಯ ಆಗೋಗುತ್ತೆ. ಈ ಸೇಡು ತೀರಿಸೋದೇ ತನ್ನ ಬದುಕಿನ ಪರಮೋದ್ದೇಶ ಅಂತ ಅವನು ಅಂದ್ಕೊಳ್ತಾನೆ. ಈ ತನ್ನ ಒಂದು ಪರಮೋದ್ದೇಶವನ್ನು ದೃಪದ ತನ್ನ ಮಕ್ಕಳನ್ನು ಚಿಕ್ಕವರಿದ್ದಾಗಲೇ ದೃಷ್ಟದುಮ್ಯ ಮತ್ತು ಸತ್ಯಜಿತ್ ಅಂತ ಇಬ್ಬರು ಮಕ್ಕಳಿರ್ತಾರೆ, ಅವರು ಮತ್ತು ಮಗಳು ಕೃಷ್ಣೆ ಅಂತ ಇರ್ತಾಳೆ, ಅವಳಿಗೂ ಕೂಡ ಸೂಚಿಸಿರ್ತಾನೆ. ಹಾಗಾಗಿ ಚಿಕ್ಕಂದಿನಿಂದ ಆ 3 ಜನವೂ ಅಪ್ಪನ ಪ್ರತಿಜ್ಞೆಯನ್ನು ಸಫಲಗೊಳಿಸೋದೆ ನಮ್ಮ ಗುರಿ ಅಂತ ತಿಳ್ಕೊಂಡು ಹಾಗೆ ಬೆಳೀತಾ ಇರ್ತಾರೆ. ಆ ಗಂಡು ಮಕ್ಕಳಿಬ್ಬರು ತರುಣವೀರರಾಗಿ ಬೆಳೀತಾರೆ. ತಮ್ಮ ತಂದೆಯ ಶಪಥವನ್ನು ಈಡೇರಿಸೋ ದಿನ ಯಾವತ್ತು ಬರುತ್ತೋ ಅಂಥೇಳಿ ಅವರುಗಳು ಕಾಯ್ತಾ ಇರ್ತಾರೆ. ಇದೇ ರೋಷದಲ್ಲೇ ಬೆಳೀತಾಳೆ ಕೃಷ್ಣವರ್ಣದ ಗಂಭೀರಾಕೃತಿಯ ಅದ್ಭುತ ಸುಂದರಿ ಅನ್ನಿಸ್ಕೊಂಡಂತಹ ದ್ರೌಪದಿ. ಅಂದರೆ
ಕೃಷ್ಣೆಗೆ ದ್ರೌಪದಿ ಅಂತಲೇ ಹೆಸರು. ಕೃಷ್ಣೆ ಅಂದರೆ ಅವಳು ಸ್ವಲ್ಪ ಕಪ್ಪು ಬಣ್ಣದ ಹುಡುಗಿ. ತನ್ನ ತಂದೆಯ ಜೀವನದ ಸಂಕಲ್ಪವನ್ನು ಸಫಲಗೊಳಿಸೋಕ್ಕೋಸ್ಕರ ಅವಳೇನು ಮಾಡ್ತಾಳೆ, ಆರ್ಯಾವರ್ತದ ವೀರಶ್ರೇಷ್ಠ ಯಾರಿರ್ತಾನೋ ಅವನನ್ನೇ ನನ್ನ ಮದುವೆ ಆಗೋದು ಅಂತ ನಿಶ್ಚಯ ಮಾಡಿರ್ತಾಳೆ. ಕಾಲ ಕಳೀತಾ ಹೋಗುತ್ತೆ. ಈ ಗುರಿಯನ್ನು ಸಾಧಿಸೋದು ಕಷ್ಟ ಅಂತ ಅನ್ನಿಸ್ತಾ ಹೋಗುತ್ತೆ. ಇನ್ನು ಈ ದ್ರೋಣಾಚಾರ್ಯ ಮತ್ತು ಅವನ ಮಗ ಅಶ್ವತ್ಥಾಮ ಮತ್ತು ಅವನ ಮೈದನ ಕೃಪಾಚಾರ್ಯ ಈ 3 ಜನವು ಕುರುರಾಜರ ಗೌರವಕ್ಕೆ ಪಾತ್ರರಾಗಿರ್ತಾರೆ. ಭೀಷ್ಮನ ನಾಯಕತ್ವದಲ್ಲಿ ಕುರುಗಳು ಅಭಿವೃದ್ಧಿ ಹೊಂದುತ್ತಾ ಹೋಗ್ತಾರೆ. ದ್ರೋಣ ಶಿಷ್ಯರು ಕೂಡ ಮಹಾಯೋಧರಾಗಿ ಬೆಳೆದಿರೋದ್ರಿಂದ ಈ ಆಚಾರ್ಯನ ಹಿಡಿತ ಕುರುಗಳ ಮೇಲೆ ಮತ್ತಷ್ಟು ಬಲ ಆಗುತ್ತೆ. ಪಾಂಡುಸುತರು ಅಂದರೆ ಈ ಭೀಮ, ಅರ್ಜುನರು ಮತ್ತು ಧೃತರಾಷ್ಟ್ರನ ಮಗ ದುರ್ಯೋಧನ, ಜೊತೆಗೆ ಸೂತನ ಮಗ ಆದರೂ ಕೂಡ ದುರ್ಯೋಧನನ ಅನುಗ್ರಹದಿಂದ ಬೆಳೆದಂತಹ ಅಂಗರಾಜ, ಕರ್ಣ ಇವರೆಲ್ಲರೂ ಕೂಡ ಮಹಾಯೋಧರು, ಮಹಾರಥರು. ಹೀಗೆ ದಿನೇ ದಿನೇ ಬೆಳೀತಿದ್ದಂತಹ ಈ ಕುರುಗಳನ್ನು ನೋಡಿ ದೃಪದನ ನಿರಾಶೆ ಹೆಚ್ಚಾಗ್ತಾ ಹೋಗುತ್ತೆ. ಅದರ ಜೊತೆಗೆ ಇದಕ್ಕೆ ಪೂರ್ವ ದಿಕ್ಕಿನಲ್ಲಿದ್ದಂತಹ ಮಗಧದ ರಾಜ್ಯ ಜರಾಸಂಧನದು. ಅವನು ಕೂಡ ಪ್ರಕಾಂಡವಾಗಿ ಬೆಳೀತಾ ಹೋಗ್ತಿರ್ತಾನೆ. ಇದು ದೃಪದನಿಗೆ ತುಂಬ ಗಾಬರಿ ಮತ್ತು ಕಳವಳವನ್ನು ಉಂಟು ಮಾಡ್ತಾ ಇರುತ್ತೆ. ತನ್ನ ದೌರ್ಜನ್ಯದಿಂದ ಆರ್ಯರಾಜರನ್ನೆಲ್ಲನೂ ಸುಮಾರು ಒಂದು 25-30 ಶತಮಾನಗಳಿಗಿಂತ ಮುಂಚೆಯಿಂದ ಭಯಭೀತರನ್ನಾಗಿ ಮಾಡಿದಂತಹ ಈ ಜರಾಸಂಧನಿಗೆ ಪಕ್ಕದವನು ಕಾಶಿ ರಾಜ್ಯದವನು. ಅವನ ರಾಜ್ಯವನ್ನೇನಾದರೂ ಜರಾಸಂಧ ವಶಪಡಿಸ್ಕೊಂಡ್ಬಿಟ್ರೆ ತನಗೆ ಎರಡೂ ಪಕ್ಕದಲ್ಲಿ ವೈರಿಗಳೇ ಉಳ್ಕೊಳ್ತಾರಲ್ಲ, ಮುಂದೇನು ಮಾಡಬೇಕು ಅನ್ನೋ ಒಂದು ಯೋಚನೆ ದೃಪದನನ್ನು ಕಾಡಕ್ಕೆ ಶುರುವಾಗುತ್ತೆ. ಜೊತೆಗೆ ತನಗೆ ವಯಸ್ಸಾಗ್ತಾ ಇದೆ. ಎಷ್ಟು ಪ್ರಯತ್ನ ಪಟ್ಟರೂ ತನ್ನ ಮಕ್ಕಳು ಪಾಂಡವರು ಮತ್ತು ಕೌರವರ ಥರ ಶಸ್ತ್ರ ನಿಪುಣರ ಆಗಿಲ್ಲ. ಇನ್ನು ದ್ರೌಪದಿಗೆ 20 ವರ್ಷ ಆಗಿದೆ. ಆದರೂ ಕೂಡ ಅವಳಿಗೆ ಒಬ್ಬ ಗಂಡನನ್ನು ಸಂಪಾದಿಸಿ ಕೊಡೋ ಅಂಥದ್ದು ಅಂದರೆ ಒಬ್ಬ ಪರಿಪೂರ್ಣನಾದ ಪುರುಷನನ್ನು ತರೋದು ಇನ್ನೂ ಅವನ ಕೈಯಲ್ಲಿ ಸಾಧ್ಯ ಆಗಿರೋದಿಲ್ಲ. ತಾನು ಮಾಡಿದ ಶಪಥ ಮಾಡಿದ ದಿವಸ ಎಷ್ಟಿತ್ತೋ ಅಷ್ಟೇ ಇರುತ್ತೆ, ಏನು ಮುಂದೆ ಹೋಗಿರಲ್ಲ. ಇದು ಕೂಡ ಒಂದು ರೀತಿಯ ನಿರಾಶೆಗೆ ಕಾರಣ ಆಗಿರುತ್ತೆ. ಇನ್ನು ಈ ಕಡೆ ಹಸ್ತಿನಾಪುರದಲ್ಲಿ ಪಾಂಡವರ ಹಿರಿಯನಾದಂತಹ ಯುಧಿಷ್ಠಿರ ಯುವರಾಜ ಆಗ್ತಾನೆ. ಜೊತೆಗೆ ಈ ವೈರಿ ಅಂತ ಅನ್ನಿಸ್ಕೊಂಡಿರ್ತಾನಲ್ಲ ಅರ್ಜುನ, ಅಂದರೆ ದೃಪದನ ವೈರಿ ಅನ್ನೋನು, ಅವನು ಆರ್ಯಾವರ್ತದಲ್ಲೆಲ್ಲ ತುಂಬ ಶ್ರೇಷ್ಠನಾದ ಯೋಧ ಅಂತ ಕೂಡ ಹೆಸರಾಗಿರ್ತಾನೆ. ಇದರಿಂದ ನಿರಾಶೆ ಜಾಸ್ತಿ ಆಗಿಬಿಟ್ಟು ದೃಪದ ಕುಪಿತ ಆಗ್ತಾನೆ. ಅವನ ಶಪಥ ಮತ್ತು ದೃಢ ಆಗ್ತಾ ಹೋಗುತ್ತೆ. ಈ ಸಮಯಕ್ಕೆ ಸರಿಯಾಗಿ ದೃಪದನ ಆಸ್ಥಾನಕ್ಕೆ ಸಾಂದೀಪನಿ ಗುರುಗಳು ಬರ್ತಾರೆ. ಅವರು ಯುದ್ಧ ಕಲೆಯನ್ನು ಪರಶುರಾಮನ ಹತ್ರ ತಿಳ್ಕೊಂಡಿರ್ತಾರೆ. ಶಸ್ತ್ರವಿದ್ಯಾ ಶಿಕ್ಷಣದಲ್ಲಿ ನುರಿತರಾದ ಗುರುಗಳು ಅಂತ ಕೂಡ ಹೆಸರಾಗಿರ್ತಾರೆ. ಆರ್ಯಾವರ್ತದಲ್ಲೆಲ್ಲ ಪ್ರಸಿದ್ಧವಾದ ಆಶ್ರಮವನ್ನು ನಡೆಸ್ತಿರ್ತಾರೆ. ವೃದ್ಧಿಗೆ ಬರುವ ಲಕ್ಷಣಗಳಿದ್ದ ತರುಣರಿಗೆ ವೇದಶಾಸ್ತ್ರಗಳನ್ನು ಅಧ್ಯಯನ ಕೂಡ ಮಾಡಿಸಿರ್ತಾರೆ. ಶಾಸ್ತ್ರ ಜೊತೆಗೆ ಯುದ್ಧದ ವ್ಯೂಹ ನೀತಿಗಳು ಎಲ್ಲವನ್ನು ಕೂಡ ಸಾಂದೀಪನಿಗಳು ಹೇಳ್ಕೊಡ್ತಾ ಇರ್ತಾರೆ. ಆರ್ಯಾವರ್ತದ ಅನೇಕ ರಾಜಮನೆತನಗಳಿಂದ ಕೆಲವು ಮುಖ್ಯ ಆಶ್ರಮಗಳಿಂದ ಅವ್ರ ಶಿಷ್ಯರು ಬರ್ತಿರ್ತಾರೆ. ತಾವೇ ಇಷ್ಟಪಟ್ಟು ವೇದವಿದ್ಯೆ ಅಥವಾ ಶಸ್ತ್ರವಿದ್ಯೆ ಯಾವುದು ಬೇಕೋ ಅದನ್ನು ವಿಶೇಷ ರೀತಿಯಲ್ಲಿ ಜೀವನವನ್ನು ಕಲಿಸಿ ಅವರನ್ನು ಉತ್ತಮರನ್ನಾಗಿ ಮಾಡಿ ಸಾಂದೀಪನಿಗಳು ಕಳಿಸ್ತಿರ್ತಾರೆ. ಸಾಂದೀಪನಿಗಳ ಹತ್ತಿರ ವಿದ್ಯೆ ಕೊಡಿಸ್ತಿದ್ರೆ ತಮ್ಮ ಮಕ್ಕಳಿಗೆ ವಿದ್ಯೆ ಪೂರ್ಣ ಆಗಲ್ಲ ಅಂಥೇಳ್ಬಿಟ್ಟು ಪ್ರತಿಯೊಬ್ಬ ರಾಜರು ಮತ್ತು ಋಷಿಗಳು ಕೂಡ ತಿಳ್ಕೊಂಡಿರ್ತಾರೆ. ಇಂತಹ ಗುರು ಸಾಂದೀಪನಿ ಆರ್ಯರಾಜರ ರಾಜ್ಯಗಳಲ್ಲೆಲ್ಲ ಯಾತ್ರೆ ಮಾಡ್ಕೊತ ಪಾದಯಾತ್ರೆ ಮಾಡ್ಕೊತಾನೆ ಅಲ್ಲಲ್ಲೇ ಸಿಕ್ಕ ರಾಜ್ಯಗಳೆಲ್ಲ ಎಲ್ಲ ಯುವಕರಿಗೆ ತರುಣರಿಗೆ ಶಸ್ತ್ರ ಅಥವಾ ಶಾಸ್ತ್ರವಿದ್ಯೆಯನ್ನು ಹೇಳ್ಕೊಡ್ತಾ ಇರ್ತಾರೆ. ಹೀಗೆ ಅವರು ಬರ್ತಾ ಅವಂತಿ ಅಂತ ಒಂದು ರಾಜ್ಯ ಇರುತ್ತೆ. ಅಲ್ಲಿ ಇವರು ತಮ್ಮ ಆಶ್ರಮವನ್ನು ಕಟ್ಟಿರ್ತಾರೆ ಸಾಂದೀಪನಿಗಳು. ಮಳೆಗಾಲವನ್ನು ಮಾತ್ರ ಅವರು ಅಲ್ಲಿ ಕಳೀತಾ ಇರ್ತಾರೆ. ಸೌರಾಷ್ಟ್ರದ ಪ್ರಭಾಸ ಕ್ಷೇತ್ರದಲ್ಲಿ 1-2 ತಿಂಗಳು ಇರ್ತಿರ್ತಾರೆ. ಮತ್ತು ಮುನಿಶ್ರೇಷ್ಠರಾದ ವೇದವ್ಯಾಸರ ಕುರುಕ್ಷೇತ್ರದ ಆಶ್ರಮದಲ್ಲೂ ಕೂಡ 1-2 ವಾರ ಇರ್ತಾರೆ. ವ್ಯಾಸರ ಆಶ್ರಮಗಳಲ್ಲಿ ಬ್ರಾಹ್ಮಣರು ತುಂಬ ಒಳ್ಳೆಯ ಪಾಂಡಿತ್ಯವನ್ನು ಸಾಧಿಸ್ತಾ ಇರ್ತಾರೆ. ಇವುಗಳ ಮಧ್ಯೆ ಬೇಕಾದಷ್ಟು ರಾಜರ ಆಸ್ಥಾನಗಳನ್ನು ಮತ್ತು ಪ್ರಸಿದ್ಧರಾದ ಋಷಿಗಳ ಆಶ್ರಮಗಳನ್ನು ಕೂಡ ಸಂದರ್ಶನ ಮಾಡಿಬಿಟ್ಟು ಸಾಂದೀಪನಿಗಳು ಅಲ್ಲಿದ್ದ ತರುಣರಿಗೆ ಶಸ್ತ್ರ ಅಥವಾ ಶಾಸ್ತ್ರವಿದ್ಯೆಯನ್ನು ಹೇಳ್ಕೊಡ್ತಿರ್ತಾರೆ. ಈ ಸಾಂದೀಪನಿಗೆ ಪಾಂಚಾಲದ ರಾಜನಲ್ಲಿ ಬಹಳ ಗೌರವ ಇರುತ್ತೆ. ಹಾಗಾಗಿ ಅವರು
ವರ್ಷಕ್ಕೆ ಕನಿಷ್ಠ ಅಂದರೆ ಒಂದು 8 ವಾರ ಅಂದರೆ ಒಂದು 2 ತಿಂಗಳು ಅಥವಾ 3 ತಿಂಗಳ ಕಾಲ ಅವರು ಪಾಂಚಾಲದ ರಾಜಧಾನಿ ಕಾಂಪಿಲ್ಯದಲ್ಲಿ ಇರ್ತಾರೆ. ಇದು ಅವರು ತಪ್ಪಿಸದೇ ಇದ್ದಂತಹ ರೂಢಿ. ಈ ಕಾಂಪಿಲ್ಯದ ರಾಜ ದ್ರುಪದನಿಗೆ ಒಂದೇ ಬುದ್ಧಿ, ಅವನದೇನು ಬದುಕಿನಲ್ಲಿ ಉಳ್ಕೊಂಡಿರೋದು ಒಂದೇ, ಅದು ರೊಚ್ಚು. ಆದರೂ ಕೂಡ ಅವನು ಬಹಳ ಧರ್ಮಿಷ್ಠನಾಗಿ ರಾಜ್ಯಭಾರ ಮಾಡ್ತಾ ಇರ್ತಾನೆ. ಗುರುಗಳನ್ನು ಕಂಡ್ರೆ ಅವನಿಗೂ ಅಪಾರವಾದ ಭಕ್ತಿ ಇರುತ್ತೆ. ಅವರ ಸಹವಾಸ ಇದ್ದಾಗ ಮಾತ್ರ ಅವನು ತನ್ನ ಬಾಳಿನ ಈ ದ್ವೇಷವನ್ನು, ಕಹಿಯನ್ನು ಮರೀತಿರ್ತಾನೆ. ಅವರು ಆ ಕಡೆ ಹೋಗ್ತಿದ್ದಂಗೆ ಮತ್ತೆ ತನ್ನದೇ ಒಂದು ದ್ವೇಷದಲ್ಲಿ ಮುಳುಗ್ತಾ ಇರ್ತಾನೆ. ಗುರುಗಳು ಅಲ್ಲಿ ತಂಗಿದ್ದಾಗ ಪಾಂಚಾಲದ ವೀರರಿಗೆ ಯುದ್ಧ ಕಲೆಯ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಸ್ತಾ ಇರ್ತಾನೆ. ಶಸ್ತ್ರಗಳ ಬಗ್ಗೆ ಮತ್ತು ವೀರರ ಬಗ್ಗೆ ಎಲ್ಲವನ್ನು ತಿಳ್ಕೊಂಡಿರೋರು ಅಂದರೆ ಆರ್ಯಾವರ್ತದಲ್ಲಿ ಸಾಂದೀಪನಿಗಳು ಒಬ್ಬರೇ. ಏಕೆಂದರೆ ಅವರೆಲ್ಲ ಕಡೆನೂ ಸಂಚಾರ ಮಾಡ್ತಾ ಇರೋದ್ರಿಂದ ಅವರಿಗೆ ಆ ವಿಷಯ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ. ಹಾಗಾಗಿ ಈ ಸಲ ಅವರು ಕಾಂಪಿಲ್ಯಕ್ಕೆ ಬಂದಾಗ ದ್ರುಪದ ಏನು ಮಾಡ್ತಾನೆ, ತನ್ನ ಹೃದಯದ ಆಶಾಭಂಗವನ್ನು ಹೇಳ್ಕೊತಾನೆ. ದ್ರೌಪದಿಯನ್ನು ಒಬ್ಬ ಅಪ್ರತಿಮನಾದ ಅಜೇಯ ವೀರನಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಒಂದು ನನ್ನ ಆಸೆ ಇತ್ತು. ಯಾರೂ ಆ ಥರದವ್ರು ಸಿಗ್ತಾನೇ ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಆಗ ಅವನು ಹೇಳಿದ್ದನ್ನೆಲ್ಲ ಸಾಂದೀಪನಿಗಳು ಕೇಳ್ತಾರೆ. ಆಮೇಲೆ ಹೇಳ್ತಾರೆ, ನೋಡು, ನಿನ್ನ ಭಾವನೆ ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಆದರೆ ನನಗೆ ಗೊತ್ತಿರೋ ತರುಣ ವೀರರಲ್ಲಿ ಎದುರೇ ಇಲ್ಲದೆ ಇರೋನು ಅಂದರೆ ಪಾಂಡವರ ಅರ್ಜುನ ಒಬ್ಬನೇ. ಧನುರ್ವಿದ್ಯೆಯನ್ನು ಪರಿಪೂರ್ಣ ಮಾಡ್ಕೊಂಡಿದ್ದಾನವನು. ದೇವತೆಗಳು ಕೂಡ ಅವನಿಗೆ ಅದ್ಭುತವಾದ ಕೌಶಲಗಳನ್ನು ಕರುಣಿಸಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೂ ಕೆಲವಾರು ರಾಜ್ಕುಮಾರರ ಹೆಸರನ್ನು ಹೇಳ್ತಾರೆ. ಆದರೆ ದ್ರುಪದ ಅವನ್ನೆಲ್ಲರನ್ನು ನಿರಾಕರಿಸ್ತಾನೆ. ದ್ರೋಣರ ಶಿಷ್ಯರನ್ನೆಲ್ಲ ಗೆಲ್ಲುವಂತಹ ನಿಜವಾದ ವೀರ ಒಬ್ಬನನ್ನು ನನಗೆ ಹುಡುಕಿ ಕೊಡಿ, ಅರ್ಜುನ ನನಗೆ ಬೇಡ ಅಂತಿರ್ತಾನೆ. ಈ ದೊರೆಯ ಅಸಹನೆಯನ್ನು ಸಹಿಸ್ಕೊಂತ ಸಾಂದೀಪನಿಗಳು ನಗುತ್ತಾ ಹೇಳ್ತಾರೆ, ಅರ್ಜುನನ ಕೌಶಲಕ್ಕೆ ತಕ್ಕ ಮಟ್ಟಿಗೆ ಸಮ ಆಗಬಲ್ಲವನು ಅಂದರೆ ವೀರನಾದ ಕರ್ಣ. ಆದರೆ ಅವನು ಒಬ್ಬ ಸೂತನ ಮಗ. ದ್ರೋಣನಲ್ಲಿ ಭಕ್ತಿ ಇರುವಂತಹ ಶಿಷ್ಯ ಅವನು. ದುರ್ಯೋಧನನ ಆಶ್ರಯದಲ್ಲಿರೋ ವೀರ ಅವನು. ಆದರೆ ಅವನನ್ನು ಸಂಬಂಧ ಮಾಡಬೇಕು ಅಂದರೆ ಅವನೊಬ್ಬ ಸೂತಪುತ್ರ ಅಂತೇಳಿ ಹೇಳ್ತಾರೆ. ದ್ರುಪದ ಒಂದು ಗಳಿಗೆ ಸುಮ್ಮನಿರ್ತಾನೆ. ಆಮೇಲೆ ಹೇಳ್ತಾನೆ, ದ್ರೋಣರಿಗೆ ಅಥವಾ ದ್ರೋಣರ ಶಿಷ್ಯರಿಗೆ ಸಮವಾದ ವೀರ ಒಬ್ಬರನ್ನು ನಾನು ಹುಡುಕಲೇಬೇಕು, ಇಲ್ಲಾಂದರೆ ನನ್ನ ಶಪಥ ವಿಫಲ ಆಗುತ್ತೆ. ಕೃಷ್ಣೆ ತನ್ನ ಪ್ರತಿಜ್ಞೆಯನ್ನು ತಾನು ನಡೆಸ್ತಾಳೆ. ದ್ರೋಣನನ್ನು ನಾಶ ಮಾಡ್ತಕ್ಕಂಥ ವೀರನನ್ನೇ ಅವಳು ಮದುವೆ ಆಗ್ತಾಳೆ ಅಂತ ಅಂದ. ಸಾಂದೀಪನಿಗಳು ದ್ರುಪದನ ಕಣ್ಣಲ್ಲಿ ಉರಿತಿದ್ದ ದ್ವೇಷವನ್ನು ನೋಡಿದ್ರು. ದ್ರುಪದನ ಶಪಥ ಬಹುಕಾಲ ಅಪೂರ್ಣವಾಗಿ ಉಳಿದ್ರೆ ಇಂದಿನಾದರೂ ಭಯಂಕರವಾದ ಆಗಬಹುದು ಅಂತ ಯೋಚನೆ ಮಾಡಿ ಸಮಾಧಾನ ಮಾಡೋ ರೀತಿಯಲ್ಲಿ ಅವ್ರು ಹೇಳ್ತಾರೆ, ರಾಜ, ಅವಳನ್ನು ಹೀಗೆ ಬೆಳೆಸಿ ನೀನು ಅವಳಿಗೆ ತುಂಬ ತೊಂದರೆ ಕೊಟ್ಟಿದೀಯಾ. ಇದರಿಂದ ಅವಳ ಬದುಕು ಬಹಳ ಕಹಿಯಾಗಿದೆ. ಇಷ್ಟೊಂದು ದ್ವೇಷವನ್ನು ನೀನು ಅವಳಲ್ಲಿ ತುಂಬಬಾರ್ದಿತ್ತು ಅಂತೇಳಿ ಹೇಳ್ತಾರೆ. ಆಗ ದ್ರುಪದ ಹೇಳ್ತಾನೆ, ಇಲ್ಲ, ಅವಳೊಬ್ಬಳು ಅತ್ಯುತ್ತಮವಾದ ಪುತ್ರಿ. ಅವಳು ಯಾವ ತಂದೆಗೂ ಕೂಡ ಇಂತಹ ಮಗಳು ಸಿಕ್ಕೋದಿಲ್ಲ. ನಾನು ಹೆಂಗಸಲ್ದೆ ಗಂಡಸಾಗಿದ್ದಿದ್ರೆ ದ್ರೋಣರ ಶಿಷ್ಯರನ್ನೆಲ್ಲ ಮೀರಿಸಿ ಸೇಡು ತೀರಿಸ್ಕೊಳ್ತಿದ್ದೆ ಅಂತ ಎಷ್ಟೋ ಸಲ ಹೇಳಿದಾಳೆ ಅಂತ ದ್ರುಪದ ಹೆಮ್ಮೆಯಿಂದ ಹೇಳ್ತಾನೆ. ಆಗ ಸಾಂದೀಪನಿಗಳು ಮುಗುಳ್ನಗೆ ನಗುತ್ತಾರೆ. ಹೇಳ್ತಾರೆ, ನೋಡು, ಧನುರ್ವಿದ್ಯಾ ಪಾರಂಗತರು ಈಗಿನ ಕಾಲದಲ್ಲಿ ಸಿಕ್ಕೋದು ಅಂದರೆ ಕಷ್ಟ. ಏಕೆಂದರೆ ಈ ಬಿಲ್ಲು ಬಾಣ ಅನ್ನೋದು ಈಗ ಇಂದ್ರಜಾಲದ ಹಾಗೆ ಆಗಿದೆ. ಎಷ್ಟೋ ಜನ ಉತ್ತಮರಾದ ಯೋಧರನ್ನು ನೋಡಿದ್ದೀನಿ. ಎಲ್ಲರೂ ಕತ್ತಿ, ಗದೆ ಅಥವಾ ಗಂಡು ಗೊಡಲಿಗಳಲ್ಲಿ ಪರಿಣಿತರಾಗಿರ್ತಾರೆ. ಬಿಲ್ಲು ವಿದ್ಯೆಯನ್ನು ಪೂರ್ತಿ ಕಲ್ತಿರೋರು ಯಾರೊಬ್ಬರು ಕಾಣಸಿಗೋದಿಲ್ಲ. ಆಗ ದ್ರುಪದ ಹೇಳ್ತಾನೆ, ನಿಜ, ಈಗ ಒಳ್ಳೆ ಬಿಲ್ಲುಗಾರಂದೇ ಕಾಲ. ಸುರಕ್ಷಿತವಾಗಿ ದೂರದಿಂದ ಗುರಿ ಇಡಬಲ್ಲರು ಅವರು. ತಪ್ಪದ ಗುರಿ ಬಲವಾದ ಬಾಣ ಆಗಿದ್ದರೆ ಅವರೇ ಅಜೇಯರಾಗಿರ್ತಾರೆ ಅಂತ ಹೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಹಾಗಾಗಿರೋದ್ರಿಂದಲೇ ಅರ್ಜುನ ಮಹಾಯೋಧ ಅನ್ನಿಸ್ಕೊಂಡಿದ್ದಾನೆ. ಕತ್ತಲಲ್ಲೂ ಕೂಡ ಕಣ್ಣು ಬಿಟ್ಕೊಂಡು ಅವನ ಬಾಣವನ್ನು ಬಿಡೋಕ್ಕೆ ಶಕ್ತನಾಗಿದ್ದಾನೆ ಅಂತ ಹೇಳ್ತಾರೆ. ದ್ರುಪದನಿಗೆ ಮತ್ತೆ ಸಿಟ್ಟು ಬರೋಕ್ಕೆ ಶುರುವಾಗುತ್ತೆ. ಧನುರ್ವಿದ್ಯೆನ ಕಲಿಸೋದ್ರಲ್ಲಿ ನೀವು ಬಹಳ ಶ್ರೇಷ್ಠರು ಅಂತ ಅನ್ನಿಸ್ಕೊಂಡಿದ್ದೀರಾ. ಬಿಲ್ಲುಗಾರರಲ್ಲೇ ಉತ್ತಮ ಅನ್ನಿಸ್ಕೊಂಡ್ರೆ ನಿಮ್ಮ ಶಿಷ್ಯರು ಯಾರೂ ಇಲ್ವಾ ಅಂತ ಕೇಳ್ತಾನೆ. ಆಗ ಸಾಂದೀಪನಿ ಹೇಳ್ತಾನೆ, ಅವಂತಿಯ ರಾಜಕುಮಾರರು ವಿಂದ ಮತ್ತು ಅನುವಿಂದರಿದ್ದಾರೆ. ಅವರಿಬ್ಬರು ಒಳ್ಳೆ ನಿಪುಣ ಬಿಲ್ಲುಗಾರರು ಅಂತ. ಆಗ ದ್ರುಪದ ತಲೆ ಆಡಿಸ್ತಾನೆ, ಇಲ್ಲ, ಅವರಿಬ್ಬರೂ ದ್ರೋಣನ ಉತ್ತಮ ಶಿಷ್ಯರಿಗೆ ಜೋಡಿನೇ ಅಲ್ಲ.
ನಿಮ್ಮ ಶಿಷ್ಯ ಇನ್ನೊಬ್ಬ ಇದ್ದಾನೆ, ಅವನ ಬಿಲ್ಲನ್ನು ದೇವತೆಗಳೇ ಆಶೀರ್ವದಿಸಿದ್ದಾರೆ. ಓಡ್ತಾ ಇರೋ ರಥದಿಂದ 4 ಕುದುರೆಗಳ ಸಾರಥ್ಯವನ್ನು ಮಾಡ್ತಿರುವಾಗ ಕೂಡ ತಪ್ಪದ ಹಾಗೆ ಗುರಿ ಇಡ್ತಾನಂತೆ. ಅರ್ಜುನಂಗೂ ಕೂಡ ಇದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲವಂತೆ ಅಂತ ದ್ರುಪದ ಹೇಳ್ತಾನೆ. ಈ ಮಾತನ್ನು ಕೇಳಿ ಸಾಂದೀಪನಿ ನಗುತ್ತಾರೆ. ನೀನು ಹೇಳೋದು ಯಾರು ಅಂತ ನಂಗೆ ಗೊತ್ತಾಯಿತು. ಕೃಷ್ಣ ವಾಸುದೇವನ ಬಗ್ಗೆ ನೀನು ಹೇಳ್ತಾ ಇದೆಯಾ? ಅವನೊಬ್ಬನೇ ಶಿಷ್ಯ, ಶಸ್ತ್ರವಿದ್ಯೆಯಲ್ಲಿ ನನ್ನನ್ನು ಮೀರಿಸಿದ್ದಾನೆ. ಆರ್ಯಾವರ್ತದಲ್ಲಿ ಅತ್ಯುತ್ತಮ ಬಿಲ್ಲುಗಾರನಿಗೆ ಅವನ ಜೊತೆ, ಆದರೆ ಅವನನ್ನು ಲೆಕ್ಕ ಹಿಡಿಯೋ ಹಾಗೆ ಇಲ್ಲ ಅಂಥೇಳಿ ಹೇಳ್ತಾರೆ. ಯಾಕಿಲ್ಲ ಅಂತ ದ್ರುಪದ ಮತ್ತೆ ಕೇಳ್ತಾನೆ. ವಾಸುದೇವನ ವಿಷಯ ನಾನು ಬಹಳ ಕೇಳಿದ್ದೀನಿ. ಜರಾಸಂಧನನ್ನು ಓಡಿಸಿದಂತೆ, ಕರವೀರಪುರದಲ್ಲಿ ವಾಸುದೇವನನ್ನು ಕೊಂದನಂತೆ, ಬರ್ಬರನಾದ ಕಾಲಯವನನ್ನು ಕೂಡ ನಾಶ ಮಾಡಿದನಂತೆ, ಮರಳುಗಾಡಿನ ಮುಖಾಂತರ ಕಡಲಿನ ತೀರಕ್ಕೆ ಹೋಗಿ ಅಲ್ಲಿ ಸಾಲ್ವನನ್ನು ಸೋಲಿಸಿ ಮಹಾರಥಿಗಳಲ್ಲಿ ಮಹಾರಥಿ ಅಂತ ಹೆಸರಾಗಿದ್ದಾನಲ್ಲ ಅವನು ಅಂತ ದ್ರುಪದ ಹೇಳ್ತಾನೆ. ನಿನಗೆ ಇದನ್ನೆಲ್ಲ ನಾನು ಹೇಳಬೇಕಾ? ನಿನಗೆಲ್ಲ ಗೊತ್ತಿದೆಯಲ್ಲ. ವಾಸುದೇವನ ಕೈಯಲ್ಲಿ ಬಿಲ್ಲು ಅನ್ನೋದು ಮಾರಣಾಸ್ತ್ರವಾಗಿದೆ. ಓಡೋ ರಥದಿಂದ ಬಾಣ ಬಿಡೋದು ಬಹಳ ಕಷ್ಟ. ಆದರೂ ಕೂಡ ಅವನು ಅದನ್ನು ಸಾಧಿಸಿಕೊಂಡಿದ್ದಾನೆ. ವೇಗ, ಗುರಿ, ಕೈಚಳಕ ಮತ್ತು ತ್ವರೆ ಎಲ್ಲವನ್ನು ಓಡೋ ಕುದುರೆಗೆ ಹೊಂದಿಸಬೇಕು. ಇದೆಲ್ಲ ಅವನಿಗೆ ದೈವದತ್ತವಾಗಿ ಬಂದಿದೆ ಅಂತ ಸಾಂದೀಪನಿಗಳು ಕೃಷ್ಣನ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.